ನಮ್ಮ ಮಿಸ್ಸಸ್ ಅವರು ನನಗೆ ಈ ಬೈಕ್ ಕೊಡಿಸ್ತಾರಂತ. ಬೈಕ್ ಹೆಸರೇನು ಹೇಳು? ರಾಯಲ್ ಎನ್ಫೀಲ್ಡು. ರಾಯಲ್ ಎನ್ಫೀಲ್ಡಲ್ಲಿ ಯಾವ್ದು ಹೇಳು? ಅಷ್ಟೊಂದೆಲ್ಲ ಗೊತ್ತಿಲ್ಲ, ಅಷ್ಟೆಲ್ಲ ಕೇಳಂಗಿಲ್ಲ ನನ್ನ. ಇದು ಕೊಡಿಸ್ತೀಯಾ ನನಗೆ? ಇದು ಕೊಡಿಸ್ತೀಯಾ? ಹಿಮಾಲಯ. ಹಾಂ ಇದರಲ್ಲೇ ಹೋಗು. ಇದ್ರಲ್ಲ? ಹಾಂ ಸರಿ. ಹಿಮಾಲಯ ಚೆನ್ನಾಗಿದೆ. ಏನಕ್ಕೆ ಬೈಕ್ ಕೊಡಿಸ್ತಿದ್ಯಾ ನನಗೆ? ನಿಮ್ಮದು ಬರ್ತಡೇ ಇದೆ, ಬರ್ತಿದೆ ಅಲ್ಲ. ನನ್ನ ಬರ್ತಡೆಗೆ ರಾಯಲ್ ಎನ್ಫೀಲ್ಡು. ಸರಿ ನೋಡ್ತೀನಿ ಸರಿ. ಬಾ, ಯಾವ್ದು ಬೇಕು ಅಂತ ನೀನೇ ಸೆಲೆಕ್ಟ್ ಮಾಡ್ಕೋ. ಇಲ್ಲಿ ನಿಂತಿದ್ಯಲ್ಲ ಇದು ಯಾವುದು? ಇಲ್ಲಿ ರೆಡ್. ಇದು ಅಷ್ಟಲ್ಲಿ ನಿಮ್ಮ ಫೇವ್ರೇಟ್ ಬೈಕ್ ಯಾವುದು ಅಂತ ಕಮೆಂಟಲ್ಲಿ ತಿಳಿಸಿರಿ. ಇಲ್ಲ ನೋಡು, ಚೆನ್ನಾಗಿದ್ಯಾ? ಇಲ್ಲಿ ನೀನೇ ಓಡಿಸ್ಬಿಡು ಕೂತ್ಕೊಂಡೆ. ಇದು ನೋಡಿದ ತಕ್ಷಣ ಇಷ್ಟ ಆಯ್ತು. ಇದಾ? ಹಾಂ, ಯಾಕೆ ಹೇಳು? ಯಾಕಿರ್ಬೋದು? ಗೆಸ್. ಯಾಕೆ? ನನಗಿಂತ ಕೂಡ ಕಂಫರ್ಟಬಲ್ ಆಗಿದೆ. ಇದು ಹಂಗೆ ಇದೆಯಲ್ಲ? ಇಲ್ಲ, ಇಲ್ಲಿ ಇದು ಚೆನ್ನಾಗಿದ್ಯಾ? ಇದ್ರ ಫಿಟ್ಟಿಂಗ್ಸ್ ಎಲ್ಲ ಚೆನ್ನಾಗಿದೆ ನೋಡಿಲಿ. ಹಾಂ, ಏನಂತಾರೆ ಇವಕ್ಕೆಲ್ಲ? ಅದೇ ಅಲ್ವಾ? ಇದು ಆಫ್ ರೋಡಿಂಗ್ ತಗೊಂಡೋಗಕ್ಕೆ ಚೆನ್ನಾಗಿರುತ್ತಾ? ಹಾಂ, ನಾವು ಆಫ್ ಲೋಡಿಂಗ್ ಮಾಡ್ಬೇಕು ಅದಕ್ಕೆ. ಒಳಗಡೆ ಕೊಡಿಸ್ಪ, ಇಲ್ಲೇ ಮಾತಾಡ್ತಿದ್ಯಲ್ಲ ಬರೀ. ನೋಡು, ಜಾಸ್ತಿ ಎಲ್ಲ ಬಜೆಟ್ ಹಾಕಂಗಿಲ್ಲ ಆಯ್ತಾ? ಹೌದಾ? ಹಾ. ಸರಿ. ಇದೊಂದ್ಸತಿ ತೋರಿಸು. ಅಂಟರ್ ಇದು ಬೈಕು ಬೇಡ. ಬೇಡವಾ? ನಿಂಗೆ ಒಬ್ಬಂಗೆ ಕಂಫರ್ಟಬಲ್, ನನಗಲ್ಲ. ಹೇಳಿದ್ದೀರಾ? ಥ್ಯಾಂಕ್ಸ್ ಬ್ರೋ. ಬ್ರದರ್ ಪರ್ಮಿಷನ್ ಇಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಬ್ರೋ. ಊಟ ಮಾಡ್ಬೋದಿತ್ತು ಆಮೇಲೆ. ಸರಿ ಬ್ರೋ, ಥ್ಯಾಂಕ್ ಯು ಸೊ ಮಚ್. ಹಾಂ, ಇದು ಹೊಸ್ದಾಗಿ ಬಿಟ್ಟಿರೋದು. ಬಾ, ಅಲ್ಲೇ ಒಳಗಡೆ ರೇಟೆಲ್ಲ ಹೇಳ್ತಾರೆ. ಅಂದರೆ ಬಂದಿದೆ ಹೊಸ ಡಿಸೈನ್ ಇದು. ಮೊದಲೆಲ್ಲ ಈ ಡಿಸೈನಲ್ಲಿ ಬರ್ತಿತ್ತು ಕ್ಲಾಸಿಕ್. ನೋಡು, ಮದುವೆ ಆದ್ಮೇಲೆ ಆ ಥರದ್ದೆಲ್ಲ ನೋಡೋಕೆ ಹೋಗ್ಬಾರ್ದು. ಅವೆಲ್ಲ ಒಬ್ರು ಕೂರಕ್ಕೆ. ನನಗೂ ಇದೆ ಇಷ್ಟ. ಆ್ಯಕ್ಚುಲಿ ಇದು ಇಷ್ಟ, ಕಂಫರ್ಟಬಲ್ ಇರುತ್ತೆ ಇದು. ಹಾಂ, ಬನ್ನಿ ಈಗ ಒಳಗೆ. ನಾನೇ ವೆಲ್ಕಮ್ ಮಾಡ್ತೀನಿ. ಹಾಂ, ವೆಲ್ಕಮ್. ಬನ್ನಿ ಒಳಗೆ. ಬರ್ಡೇ ಬಾಯ್ ಬನ್ನಿ. ಬರ್ಡೇ ಬಾಯ್ ಇನ್ನೂ ಲೇಟ್ ಇದೆ ನಂದು. ಹಾಂ, ಇಷ್ಟು ಸಖತ್ತಾಗಿದೆ ಅಲ್ಲ? ಲುಕ್ಕು ಚೆನ್ನಾಗಿದೆ. ಗಾಡಿ ಬಗ್ಗೆ ಹೇಳಕ್ಕೆ ಯಾರು ಬರ್ತಾ ಇಲ್ಲ. ಬರ್ತಿರ್ತಾಡಿ, ಆಮೇಲೆ ನಾನೇ ಕರಿತೀನಿ. ಎಲ್ಲ ಬ್ಯುಸಿ ಇದ್ದಾರೆ. ಈಗ ಬೇಡ, ಆಮೇಲೆ ಕರಿಯೋಣ. ಇದು ಸೇಮ್. ಇದು 450. ಹಾಂ, ಇವೆರಡು ಸೇಮ್. ಇದೇನು ಗಾಡಿ? ಬರೀ ರಾಯಲ್ ಎನ್ಫೀಲ್ಡ್ ಅನ್ನೋದಷ್ಟು ನಂಗೆ ಗೊತ್ತು. ನಮಗೂ ಅಷ್ಟು ಗೊತ್ತಿಲ್ಲ. ಅಲ್ಲಿ ಮುಂದೆನೇ ಹೆಸರುಗಳಿದೆ ನೋಡಲ್ಲಿ. 450 ಅದೇನೋ. ಆದರೆ ಇದ್ರ ನೇಮ್ ಇದು. ಅದು ಸ್ಪೆಲ್ ಮಾಡೋಕ್ಕೂ ಬರ್ತಿಲ್ಲ ನಂಗೆ. ಬಂದರು ನೀವೇನಾ ಹೇಳೋದು? ಬನ್ನಿ, ಗಾಡಿ ಬಗ್ಗೆ ಹೇಳ್ತಾರೆ. ದುಡ್ಡು ಹಂಗೆ ಹೇಳ್ಕೊಂಡು ಹೋಗ್ಬಿಡಿ ಅಣ್ಣ. ವಿಡಿಯೋದಲ್ಲಿ ಬರಲ್ವಾ? ಓಕೆ ಅಲ್ವಾ? ಹಾಂ, ನೀವೇ ತಗೋಬಿಡಿ ಇದನ್ನ. ಏಕೆ? ಹಂಗೆ ಕೇಳು, ಪರವಾಗಿಲ್ಲ. ಸರಿ ಪರವಾಗಿಲ್ಲ ಬಿಡಿ. ಇದು ಚೆನ್ನಾಗಿದೆ ಅಲ್ಲ? ಮ್ಯಾಟ್ ಫಿನಿಶು ಬುಲೆಟ್. ನೀನು ಯಾವ್ದು ಕೊಡಿಸ್ಬೇಕು ಅಂತ ಬಂದಿದ್ಯಾ ನನಗೆ? ನಿನಗೆ ಯಾವ್ದು ಇಷ್ಟ ಆಗುತ್ತೆ ತಗೋ. ಅವ್ರು ಬರೋ ಅಷ್ಟೊತ್ತಿಗೆ ಬಾ, ಬೇರೆ ನೋಡ್ಕೊಬರೋಣ. ಹಾಂ, ಅವ್ರು ಬರಲಿ, ತಾಳು ರೆಡಿಯಾಗಿ. ಇದೊಂಥರ ಚೆನ್ನಾಗಿದೆ ಅಲ್ಲ? ಸಿಂಗಲ್ ಸೀಟ್ ಸ್ವಾತಿ, ನೀನು ಕೂತ್ಕೊಳ್ಳೋಕ್ಕಾಗಲ್ಲ. ಇಲ್ಲ, ಸಿಂಗಲ್ ಸೀಟ್ ಕೂಡ ಮಾಡ್ಕೋಬೋದು. ಮತ್ತು ಇಲ್ಲಿ ಡಬಲ್ ಇಲ್ಲೇ ಇದೆ ನೋಡು, ಡಬಲ್ ಕೂಡ ಮಾಡ್ಕೋಬೋದು. ಸಾಲೆಲ್ಲ ಅಲ್ಲಿ ಬೇಡ ಬಿಡು ನೀನು. ಅದು ಯಾವ್ದು ಕೊಡಿಸ್ತೀಯ ನೋಡ್ತೀನಿ ನಾನು. ಬರ್ತಿದ್ದಾರೆ, ಹೇಳಿರಿ, ಒಂದ್ಸಲ ನೋಡ್ಕೊ ಬಂದ್ಬಿಡ್ತೀನಿ. ಫಸ್ಟು ಬರೀ ಜಾಕೆಟ್ ಪ್ರೈಸ್ ನೋಡೋಣ. 7,000 ರೂಪಾಯಿ ಅಷ್ಟೇ. ಇಷ್ಟೇ 7,000. 7,000 ರೂಪಾಯಿ ಅಷ್ಟೇ. ಬೇಡ ನಮಗೆ. ಆ್ಯಕ್ಚುಲಿ ಬುಲೆಟಲ್ಲಿ ಎಲೆಕ್ಟ್ರಿಕ್ ಬೈಕ್ ಒಂದು ಬಿಟ್ಟಿದ್ರು, ಅದನ್ನ ನೋಡ್ಕೊಂಡು ಬರೋಣ ಅಂತ ಬಂದಿದ್ದು. ನೀವು ಇಲ್ಲೇ ವರ್ಕ್ ಮಾಡೋದಾ? ಹಂಗಾರೆ ಫುಲ್ ಡಿಸ್ಕೌಂಟು ಇವ್ರ ಕಡೆಯಿಂದ. ಯಾರ್ಯಾರು ಹಾಸನ್ ಬುಲೆಟ್ ಶೋರೂಮಿಗೆ ಬರ್ತೀರಾ ಇವ್ರ ಕಡೆಯಿಂದ ಡಿಸ್ಕೌಂಟು 90% ಕೊಟ್ಬಿಡಿ. ಆಂಟಿ ನಗಾಡ್ತವ್ರೆ, ಅವ್ರ ಕಡೆಯಿಂದನೂ ಫುಲ್ ಡಿಸ್ಕೌಂಟು. ಇಬ್ರದ್ದು ವಿಡಿಯೋ ನೋಡ್ತೀವಿ ಅಂತ ಹೇಳಿ ಬರೀ ನೋಡ್ತೀವಿ ಅನ್ಬೇಡಿ. ಅವ್ರಿಗೆ ರೇಗಿಸ್ಬೇಡ. ಸರಿ, ಥ್ಯಾಂಕ್ ಯು ಸೋ ಮಚ್. ನೋಡು, ನೀನು ಕೇಳ್ದಲ್ಲ ಬೈಕ್, ಅದು ಆ ಕಡೆ ಸೈಡ್ ಇದೆಯೇನು ನೋಡ್ಬೇಕಿದ್ರೆ ಕಲರ್ ವೈಸು ಎಲ್ಲ ಸಖತ್ತಾಗೈತೆ ಇದು. ನೀವೇನಂತೀರಾ ಈ ಗಾಡಿ ಯಾರಿಗೆ ಇಷ್ಟ ಆಯ್ತು ಅಂತ ಹೇಳಿ? ನಮ್ಮ ಬಾಯ್ಸಿಗೆ ಯಾವ್ದು ಇಷ್ಟ ಆಗುತ್ತೆ ಹೇಳ್ತೀನಿ ಬಾ. ಇದು ಕಾಂಟಿನೆಂಟಲ್, ಈ ಬೈಕ್ ಇಷ್ಟ ಆಗುತ್ತೆ. ಅದು ಕಂಫರ್ಟ್ ವೈಸ್ ಅದು, ಬಟ್ ಬಾಯ್ಸ್ ಎಲ್ಲ ಲೈಕ್ ಪಡೋದು ಇದು ಕಾಂಟಿನೆಂಟಲ್. ಅಂತ ಹೋಗುತ್ತಲ್ಲ, ಯಾವ ಬೈಕ್ ಈ ಥರ ಬರುತ್ತಲ್ಲ? ಇನ್ನೊಂದು ಯಾವುದು ಅದು ಗೊತ್ತಿಲ್ಲ, ಅಷ್ಟು ಗೊತ್ತಿಲ್ಲ ನನಗೆ. ಫಸ್ಟು ನೋಡಿ, ಈ ಬುಲೆಟ್ನು ಕೂಡ ಅದೇ ಥರ ಕಂಫರ್ಟ್ ಮಾಡ್ಕೋಬೋದು. ಹಿಂದ್ಗಡೆ ಸಿಗುತ್ತೆ, ಅದನ್ನು ಹಾಕಿಸ್ಕೊಂಡ್ರೆ ಕಂಫರ್ಟ್ ಆಗುತ್ತೆ ನಿಮಗೆ. ನಂಗೆ ಜಾಸ್ತಿ ಇಷ್ಟ ಆಗಿದೆ ಅದು. ಇದಾ? ಇದು 3.5 ಲಕ್ಷ ಅಷ್ಟೇ. ಅಷ್ಟೇನಾ? ಅಷ್ಟೇ, 3.5 ಲಕ್ಷ ಅಷ್ಟೇ. ಆಕ್ಸೆಸರೀಸ್ ಎಲ್ಲ ಹೆಂಗೆ? ಅದು ಎಲ್ಲ ಜಾಸ್ತಿನೇ ಇರುತ್ತೆ. ಎಷ್ಟಿದೆ ಕ್ಯಾಪಿಗೆ? ಎಷ್ಟು? 990 ಅಷ್ಟೇ. ಇಷ್ಟೇನಾ? ಗ್ಲೌಸ್ ಇಲ್ಲ? ಹೆಲ್ಮೆಟು ಚೆನ್ನಾಗಿದೆ.
ಇದಕ್ಕೂ ಹಂಗೆ ಇಟ್ಟಿರ್ತಾರೆ ಹ್ಞೂ ಅಂದರೆ ಇಷ್ಟು ಕೊಟ್ಟು ತಗೊಳ್ಳೋರು ಅಷ್ಟು ಕೊಡ್ತಾ ಇರ್ತಾರೆ ಅಂತ. ಹಾಂ ಬಂದರೂ ಡಿಸ್ಕೌಂಟ್ ಕೊಡೋರು 50%. ಫೈನಲ್ ಬಿಲ್ ಮೇಲೆ ಅಂತ ಹೇಳ್ಬೇಕು. 90% ಡಿಸ್ಕೌಂಟ್ ಅಂತ ನೋಡ್ಕೊಬಿಡಿ. ಹಾಸನಿಗೆ ಬಂದಾಗ 10% ಪೇ ಮಾಡ್ತೀನಿ, 90 ನಿಮ್ಮದು. 90 ನಿಮ್ಮದು. ಹಾಂ ನಿಜನಾ? ಡನ್ ಡೀಲ್. ಸಕ್ಕತ್ತಾಗಿದೆ ಬೈಕ್. ಎಲ್ಲ ಬಂದು ನಿಮ್ಮನ್ನೇ ಕೇಳ್ತಾರೆ. ನಿಮ್ಮ ಹೆಸರು ಹೇಳಿಲ್ಲ ಮತ್ತೆ? ಪೂಜಾ. ಪೂಜಾ ಪೂಜಾ ನೆನ್ಪಿಟ್ಕೊಳ್ಳಿ. ಪೂಜಾ ಪೂಜಾ ಹಾಸನ್ ಶೋರೂಮು, ಹಾಸನ್ ಬುಲೆಟ್ ಶೋರೂಮು, BM ರೋಡು. ರೋಡು ಹೇಳ್ತಿದ್ದೀನಿ, ರೋಡು BM BM ರೋಡು. ಹಾಂ ಬಂದರು ಆಂಟಿ ಇವಾಗ ಆಂಟಿ. ಕಾಣಿಸ್ಕೊಂಡ್ರು. ಆರಾಮಾ? ನಿಮ್ಮಿಬ್ರದ್ದು ರೀಲ್ಸ್ ನೋಡ್ತೀನಿ. ನೀವೇನು ಮಾಡೋದು? ಎಲ್ಲಿರೋದು ನೀವು ಹಾಸನಲ್ಲಿ? ಫಿಶ್ ಕೆಲಸ ಹೌದಾ? ಹಾಸನಲ್ಲಿ ಎಲ್ಲಿರೋದು ನೀವು? ಇದೇ ಊರಾ? ಇದೇ ಊರು. ಇದೇ ಏರಿಯಾನೂ ಇರಬೇಕು ಹತ್ರ. ಏರಿಯಾ. ಆಂಟಿ ಕಡೆಯಿಂದ ಎಷ್ಟು ಡಿಸ್ಕೌಂಟ್ ಸಿಗುತ್ತೆ ಬಂದರೆ? ನಮ್ಮ ಕಡೆ ಬೇಡ ಆಂಟಿ, ನಾವೇನು ಏನು ಆಂಟಿ ಕಡೆಯಿಂದ ಡಿಸ್ಕೌಂಟ್ ಬೇಡ. ನಮ್ಮ ಕಡೆಯಿಂದ ಏನು ಸಿಗುತ್ತೆ, ನಾವು ಕೆಲಸ ಮಾಡೋದು. ಇವ್ರ ಕಡೆಯಿಂದ ಡಿಸ್ಕೌಂಟ್ ಸಿಗುತ್ತೆ. ಡಿಸ್ಕೌಂಟ್ ಸಿಗಲ್ವಾ ನಿಮ್ಮ ಕಡೆಯಿಂದ? ನೀವು ಬೇಡವಾ? ಸರಿ ಸರಿ ಆಯಿತು. ಹಾಂ ತಗೊಳ್ಳಿ. ನಿಮ್ಮನ್ನು ಪೋಸ್ಟ್ ಮಾಡಬಾರ್ದಾ? ಅಲ್ಲ, ಅಲ್ಲಿಂದ ಆ ಏರಿಯಾ ಬೇಡ ಅಂತನಾ? ಅವ್ರು ಬೇಡ ನೀವು ಬೇಡ ಅಂತ? ಅಂತನಾ? ಸರಿ ಸರಿ, Okay. ಬ್ಲರ್ ಮಾಡ್ತೀವಿ. ಬ್ಲರ್. ಹಿಂಗೆ ನೋಡಿದ್ರೆ ಇಂಟೀರಿಯರ್ ಈ ಥರ ಇದೆ. ಇದು ಈ ಬೈಕ್ ಯಾವ ಥರ ಸ್ಟಾರ್ಟ್ ಆಯಿತು ಅಂತ ಹಿಸ್ಟ್ರಿ, ಇತಿಹಾಸ. 1960 ಇಂದನಾ? 37 ಇಂದ. ನಂಗೆ ಕಾಣಿಸ್ತಿಲ್ಲ ಅಲ್ಲಿ. ಇಲ್ಲಿ ಎಲ್ಲಿ? 37. ಓ ಇಲ್ಲಿ ಡೌನಿಂದನಾ? ಡೌನಿಂದ ಮೇಲೆ ಹೋಗಿರೋದಾ? ಸೆಟ್ಟಿಂಗ್ ದ ಸ್ಟ್ಯಾಂಡರ್ಡ್ ಫಾರ್ 1937 ಓಕೆ. ಬುಲೆಟ್ ರಾಯಲ್ ಅಂದರೆ ಎನ್ಫೀಲ್ಡ್. ಎಲ್ಲರಿಗೂ ಕೂಡ ಇಷ್ಟ ಇರುತ್ತೆ. ಬನ್ನಿ, ಅವ್ರು First ಯೂನಿಫಾರ್ಮ್ ಹಾಕೋ ಬಂದಿದ್ರೆ ರಿವ್ಯೂ ಆಗ್ಲಿಂದ ಮಾಡ್ತಾರೆ. ಕೇಳೋರು ಬುಲೆಟ್ ಬುಲೆಟ್ ಅಂತ. ನನಗೆ ಫಸ್ಟ್ ಕಾಲೇಜಿಗೆ ಇಷ್ಟ ಆಯಿತು. ಹೋದಾಗ್ಲಿಂದ. ಹಾಂ, ಅವಾಗ್ಲಿಂದನೂ ತಗೊಳಕ್ಕಾಗಲಿಲ್ಲ. ಕಾಲೇಜಿಗೆ ಹೋದಾಗ ಹೇಳಿ, ಕಾಲೇಜಿಗೆ ಹೋದಾಗ ಅಪ್ಪ ಸ್ಕೂಟಿ ಕೊಡ್ಸಿದ್ರು, ಮಗ ಸೇಫಾಗಿರಲಿ ಅಂತ. ಅವ್ರು ಸಖತ್ತು ಯೋಚನೆ ಮಾಡೋರು. ಮಗ ಎಲ್ಲಿ ಸ್ಪೀಡಾಗಿ ಹೊಡಿತಾನೋ ಆ ಸ್ಕೂಟಿನ ಸ್ಪೀಡಾಗಿ ಹೊಡಿಯೋರು. ಇನ್ನು ಬೈಕ್ ಕೊಟ್ಟರೆ ಎಲ್ಲಿ ಏನಾಗುತ್ತೋ ಅನ್ನೋ ಭಯಕ್ಕೆ ಸ್ಕೂಟಿ. ಈ ಬೈಕ್ ಒಂಥರ ಚೆನ್ನಾಗಿದೆ. ಒಂಥರ ಚೆನ್ನಾಗಿದೆಯಾ? ಪೆಟ್ರೋಲ್ ಅಪ್ ಟು E20. ಇದು ಹೊಸ ಮಾಡಲ್ ಹಂಗಾರೆ. ಇದು E20 ಅಂದರೆ E20 ಅಂದರೆ ಇವಾಗ ಏನೋ ಹೊಸದೇನೋ ತಂದವ್ರೆ ಕಣ ಪೆಟ್ರೋಲ್. ನಮಗೆ ಹಿಂಗೆ ಬರೋದು ಡೌಟ್ಗಳು. ನಾನು ಹಿಂಗೆ ಕೇಳ್ತೀನಿ. ಬೈಕ್ ರಿವ್ಯೂ ಮಾಡ್ತಾರಲ್ಲ ಅವ್ರಿಗೆ ಕೇಳ್ಬೇಕಷ್ಟೇ. ತುಂಬ ಫ್ಯಾಮಿಲಿ ಕಂಟೆಂಟ್. ಆಯ್ತಾ? ಅವ್ರು ಯೂನಿಫಾರ್ಮ್ ಹಾಕೋ ಬರ್ತಾರಂತೆ, ನೋಡೋಣ ಯೂನಿಫಾರ್ಮ್ ರೇಟ್ ಎಲ್ಲ. ಬರ್ತೀನಿ ಅಂದ್ರೆ ಯಾರು? ರೇಟ್ ಕಾಲೆಲ್ಲ ಕೇಳೋಣ ತಡೀರಿ. ರೆಕಾರ್ಡ್ ಆಗ್ತಿದ್ಯಾ ಫಸ್ಟ್ ನೋಡ್ತೀನಿ. ನೇಮ್ ಹೇಳ್ಬಿಡಿ. ಮೈ ನೇಮ್ ಇಸ್ ಅಂಬ್ರೀನ್. ಓ ಇಂಗ್ಲೀಷು. ಓಕೆ, ಇವ್ರು ನಮ್ಮ ಹಾಸನ್ ಶೋರೂಮಲ್ಲಿ ಅದು ಸೀನಿಯರ್ ಅಲ್ವಾ, ಸೊ ಇವರೇ ಪ್ರೈಸ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಆಮೇಲೆ ಡಿಸೈನ್ ಮಾಡ್ತೀವಿ. ಆಮೇಲೆ ಡಿಸೈಡ್ ಮಾಡ್ತಾಳೆ ನಾನು ಹೆಂಡ್ತಿ ಕೊಡಿಸ್ಬೇಕು ಕೊಡಿಸ್ಬಾರ್ದು ಅಂತ. ಓಕೆ, ಇದ್ಯಾವ ಮಾಡಲು? ಇದು ಗರಿಲಾದಲ್ಲಿ 450cc. ಇದು ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 3,75,000 ಆಗುತ್ತೆ. 3,75,000. ಇಲ್ಲಿ E20 ಅಂತ ಬರೆದಿದೆಯಲ್ಲ, ಏನಿದು? ಅದು ಫ್ಯೂಲಿಂದು. ಮೊದಲೆಲ್ಲ E20 ಬರ್ತಿರ್ಲಿಲ್ವಾ? ಇದು ಮೈಲೇಜ್ ಎಷ್ಟು ಕೊಡುತ್ತೆ? ಮೈಲೇಜ್ ಇದು ನಿಮಗೆ 28 to 30 ಡಿಪೆಂಡ್ ಅಪಾನ್ ರೈಡರ್. ಓಕೆ, 30 ಎಷ್ಟು ಲಕ್ಷ ಮೈಲೇಜು. ಲಕ್ಷ ಅಂದರೆ 375. 337 ಅಷ್ಟೇ. ಇನ್ನು ನೆಕ್ಸ್ಟ್ ಕಾಂಟಿನೆಂಟಲ್ಗೆ ಹೋಗೋಣ. ಹಾಂ, ಅದು ಜೀಟ್. ಒಳಗಡೆನೇ ಹೋಗೋಣ, ಇಲ್ಲೇದಾ? ಇಲ್ಲಿ ಜಾಸ್ತಿ ಜನ ಬರಲಿ ಬಿಡು, ಏನಾಗಲ್ಲ, ಅವರೇನು ನಡೆಯುತ್ತೆ. ಅವರೇ ಆರಾಮಾಗಿದ್ದಾರೆ. ಇದು ಕಾಂಟಿನೆಂಟಲ್ GT ಅಂತ 650cc. 650cc ಅಲ್ಲಿ ಇದು ಫುಲ್ ಟಾಪ್ ಅಂಡ್ ವೆಹಿಕಲ್. ಮಿಸ್ಟರ್ ಕ್ಲೀನ್ ಅಂತ. ಇದು ಗಲೀಜಾಗಲ್ವಾ? ಇಲ್ಲ, ಮಿಸ್ಟರ್ ಕ್ಲೀನ್ ಅಂದ್ರೆ ನೇಮ್. ಓಕೆ, ಏನಕ್ಕೆ ಮಿಸ್ಟರ್ ಕ್ಲೀನ್ ಅಂತ ಬಂತು? ಇದು ನಿಮಗೆ ಫುಲ್ ಕ್ರೋಮ್ ಫಿನಿಶಿಂಗ್ ಬರುತ್ತೆ, ಅದಕ್ಕೆ ಮಿಸ್ಟರ್ ಕ್ಲೀನ್. ಸ್ವಲ್ಪ ಜಾಸ್ತಿ ಬರುತ್ತೆ. ಇದು ಎಷ್ಟು? 180+ ಬರುತ್ತೆ. ನೀವೆಷ್ಟು ಓಡಿಸಿದ್ದೀರಾ? ಓಕೆ, ಪ್ರೈಸ್ ಹೇಳಿ. 5,20,000. 5,20,000. 5,20,000. 520. ನಿಮ್ಮ ಕಡೆಯಿಂದ ಬಂದರೆ ಡಿಸ್ಕೌಂಟು? ರಾಯಲ್ ಎನ್ಫೀಲ್ಡ್ ಅಲ್ಲಿ ಡಿಸ್ಕೌಂಟ್ ಆಫರ್ ಅಂತ ಏನು ಬರಲ್ಲ. ಏನು ಬರಲ್ಲ. ಆಲ್ ಓವರ್ ಕರ್ನಾಟಕ ಐಶ್ವರ್ಯಂ ರೋಡ್ ಟ್ಯಾಕ್ಸ್ ಸೇಮ್ ಬರುತ್ತೆ. ಓಕೆ, ಮೈಲೇಜ್ ಎಷ್ಟಿದು? ಮೈಲೇಜ್ ಕೇಳಬಾರ್ದಲ್ಲ? ಮೈಲೇಜ್ ಇದು 18. ಪಕ್ಕಾ ಡಿಪೆಂಡ್ ಅಪಾನ್ ರೈಡರ್. ಕಂಡೀಷನ್ ಅಪ್ಲೈ. ಬನ್ನಿ, TNC applies. ಹಂಗೆ ಕೊಡ್ಸೋದಾದ್ರೆ ಇದನ್ನೇ ಕೊಡಿಸು. ಇದು ನೆಕ್ಸ್ಟ್ ಇದೆ
ಇದು ಹಂಟರ್. ಹಾಂ, ಹಂಟರಲ್ಲಿ 350 ಇದೆಲ್ಲ E20 ಎಲ್ಲ E20ನೇ ಬರ್ತೀರಾ. ಯಾವುದು 2026 ಮಾಡಲೆಲ್ಲ E20. ಓಕೆ, ಇದೆಷ್ಟು? ಇದು ಹಂಟರಲ್ಲಿ ನಿಮಗೆ ಮಿಡ್ ವೇರಿಯಂಟ್ ಬರುತ್ತೆ. ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು 240. ಅಷ್ಟೇ, 1,40,000. ಮೈಲೇಜ್ ಇದು? ಮೈಲೇಜ್ 39 to 42. ಇದಕ್ಕೇನು ಹೆಸರಿಲ್ವಾ? ಮಿಸ್ಟರ್ ಕ್ಲೀನ್ ಗ್ರಾಫೈಟ್ ಗ್ರೇ. ಹಂಟರಲ್ಲಿ ಮಿಡ್ ವೇರಿಯಂಟ್ ಗ್ರಾಫೈಟ್ ಗ್ರೇ ಅಂತ. ಗ್ರಾಫೈಟ್ ಗ್ರೇ. ನೋಡ್ಕೊಂಡ್ರೆ ಇದೇ ಪರವಾಗಿಲ್ಲ. ಎಷ್ಟಿದು? 3 to 40. ಅಲ್ಲ, ಮೈಲೇಜ್ ಮೈಲೇಜ್ ಎಷ್ಟಂದ್ರೆ 35 to 42. ಕಂಡೀಷನ್ಸ್ ಅಪ್ಲೈ ಅಂತಾರೆ. ಓಕೆ, ಕಂಡೀಷನ್ ಅಪ್ಲೈ ಅಂದ್ರೆ 35 ಕೂಡ 35. 35. ಅಬೌಟ್ 35 ಮೇಲೆ ಬರುತ್ತೆ. ನೋಡಿ, ಇದೇ ಪರವಾಗಿಲ್ಲ. ನೆಕ್ಸ್ಟು ಹೋಗಿ ಅಟೆಂಡ್ ಮಾಡಿ, ನಾನು ಹೋಗಲ್ಲ. ನೆಕ್ಸ್ಟ್ ಯಾವುದಕ್ಕೆ ಹೋಗೋಣ? ಪಾಸ್ವರ್ಡ್ ಇಲ್ಲೆಲ್ಲ ಹೇಳ್ಬೇಡಿ ಆಮೇಲೆ. ಲೀಸ್ಟಲ್ಲಿ ಇಟ್ಕೋ. ನೆಕ್ಸ್ಟ್ ಇನ್ಯಾವ ಗಾಡಿ ಇದೆ? ನಿಮ್ಮ ಫೇವ್ರೇಟ್ ಯಾವುದು? ಎಲ್ಲ ಮೂವಿಂಗ್ಗೆ. ಡಿಯೋ. ಇದು ಬುಲೆಟ್ ಬರುತ್ತೆ ನಿಮಗೆ, ಓಲ್ಡ್ ಕ್ಲಾಸಿಕ್ ಬುಲೆಟ್. ಇದು ಇದು ಸೌಂಡ್ ಬರುತ್ತೆ, ಸೌಂಡ್ ಬರುತ್ತೆ ನೋಡಿ. ಬೇರೆದೆಲ್ಲ ಸೌಂಡ್ ಬರಲ್ಲ. ಎಲ್ಲ ಸೌಂಡೇ. ಸೌಂಡ್ ಕೊಡಿಸ್ತಾರೆ ಈಗ. ಇಲ್ಲ, ಇದೆ ಇಲ್ಲ. ಬರ್ತಾನೆ ಇಲ್ಲ. ಅವರೇ ಅನ್ಗಳು ಸೌಂಡ್ ಕೇಳಕ್ಕೆ ಮಜಾ ಇದೆಯಲ್ಲ. ಸಾಕು, ಹೇಳಿ ಎಷ್ಟಿದು? ಇದು ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 240. 240. ಬುಲೆಟ್ ಅಲ್ಲಿ ಬೆಟಾಲಿಯನ್ ಬ್ಲಾಕ್ ಬೇಸಿಕ್ ಮಾಡಲ್. ಬೇಸಿಕ್ ಮಾಡಲ್ಲು. ಓಕೆ, 240 ಆನ್ ರೋಡ್. ಏನು ಡಿಫ್ರೆನ್ಸ್ ಇರುತ್ತೆ ಬೇಸಿಕ್ ಮತ್ತು 35 to 42? ಏನು ಡಿಫ್ರೆನ್ಸ್ ಇರುತ್ತೆ? ಸಿಸಿ ಎಲ್ಲ ಸೇಮ್ ಬರುತ್ತೆ ನಿಮಗೆ, ಔಟ್ಲುಕ್ಸ್ ಚೇಂಜ್ ಆಗುತ್ತೆ. ಬೇಸಿಕ್ ಬಂದ್ಬಿಟ್ಟು ನಿಮಗೆ ಫ್ರಂಟ್ ಮಾತ್ರ ಡಿಸ್ಕ್ ಬ್ರೇಕ್ ಬರುತ್ತೆ, ಬ್ಯಾಕ್ ನಿಮಗೆ ಡ್ರಮ್ ಬ್ರೇಕ್ ಬರುತ್ತೆ. ಬೇಸಿಕ್ ಅಲ್ಲಿ ಬೇಸಿಕ್ ಟಾಪ್ ಅಲ್ಲಿ ಎರಡು ಕಡೆನೂ ಡ್ಯುಯಲ್ ಚಾನಲ್ ABS ಬರುತ್ತೆ, ಡ್ಯುಯಲ್ ಡಿಸ್ಕ್ ಬರುತ್ತೆ ಟಾಪ್ ಎಂಡ್ ಅಲ್ಲಿ. ಇದೆ, ಸಗದಾಗಿದೆ ಅಲ್ಲ. ಎಷ್ಟಿದು? 240 ಆನ್ ರೋಡ್ 240. ಪ್ರೈಸ್. ನೆಕ್ಸ್ಟ್ ಅಂಟರ್ಗೆ ಹೋಗೋಣ. ಇದು ಮೀಟಿಯಾರ್. ನಂದು ಗಾಡಿ ಗೊತ್ತಾ? ಅದಕ್ಕಿಂತ ಇದೇ ಚೆನ್ನಾಗಿದೆ ಲುಕ್ ವೈಸ್. ಹ್ಞೂ, ಸರಿ ಆಯ್ತು, ನಾನೇ ಕೊಡ್ಸೋಳು ನೀನಲ್ವ. ಇದು ನಿಮಗೆ ಮೀಟಿಯಾರ್ ವೆಹಿಕಲ್ ಬರುತ್ತೆ, ಕ್ರೂಸರ್. ನೀವು ಆಫ್ ರೋಡ್ ಕೂಡ ಯೂಸ್ ಮಾಡಬಹುದು. ಓಕೆ, ಇದನ್ನ ಇದು ಯೂಸ್ ಮಾಡಬಹುದು. ಮತ್ತೆ ಹೇಳಿಲ್ಲ ಅಂದ್ರೆ ಇದು ನಿಮಗೆ ಸಿಸಿ ಮೈಲೇಜ್ ಒಂದ್ ಸ್ವಲ್ಪ ಜಾಸ್ತಿ ಬರುತ್ತೆ. ಹಾ. ಬುಲೆಟ್ ಅಲ್ವಾ, ಓಲ್ಡ್ ಇದು ಇದು ಜಾಸ್ತಿ ಬರುತ್ತೆ. ಎಲ್ಲ ಸೇಮ್ ಬರುತ್ತೆ ಸರ್ ನಿಮಗೆ. ಇದು ನಿಮಗೆ ಡೈಲಿ ಯೂಸ್ ಕೂಡ ಮಾಡಬಹುದು, ಆಫ್ ರೋಡ್ ಕೂಡ ಯೂಸ್ ಮಾಡಬಹುದು. ಇದು ಮೈಲೇಜ್ ಜಾಸ್ತಿ ಇದು ಬರುತ್ತಾ? ಸೇಮ್ ಮೈಲೇಜ್ ಎಲ್ಲ ಸೇಮ್ ಬರುತ್ತೆ. ಇದು 350. ಇದೆಷ್ಟು ಪ್ರೈಸು? ಇದು 285. 285. ಇದು 240. ಅದು ನಿಮಗೆ ಸಿಂಗಲ್ ಸೀಟ್ ಬರುತ್ತೆ, ಇದು ನಿಮಗೆ ಕಟ್ ಸೀಟ್ ಬರುತ್ತೆ. ಓಕೆ ಪ್ಲಸ್ ಇದಕ್ಕೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಬುಲೆಟ್ ಅಲ್ಲಿ ನಿಮಗೆ ಮ್ಯಾಗ್ವಿಲ್ ಬರಲ್ಲ. ಓಕೆ. ಇದು ಬಂದಿದೆ ಅಲ್ಲ. ಅದು ಬುಲೆಟ್ ಅಂದ್ರೆ ನಿಮಗೆ ವಿತ್ ಟ್ಯೂಬ್ ಬರುತ್ತೆ, ಮ್ಯಾಗ್ವಿಲ್ ಎಲ್ಲ ನಿಮಗೆ ಟ್ಯೂಬ್ಲೆಸ್ ಬರುತ್ತೆ. ನಿಮ್ದ್ರಲ್ಲಿ ಯಾವ್ದು ಜಾಸ್ತಿ ಸೇಲ್ ಆಗೋದು? 350cc 440. ಅಲ್ಲ, ಬೈಕ್ ಯಾವುದು? ಬೈಕ್ ಯಾವುದು ಸೇಲ್ ಆಗೋದು? ಕ್ಲಾಸಿಕ್ ಹಂಟರ್. ಇದೆಯಲ್ಲ ನಮ್ದು ನೆಕ್ಸ್ಟ್ ಒನ್. ಅದು ಆಯ್ತಲ್ಲ, ಅದಲ್ಲೇ ಮಾಡಿದ್ರಲ್ಲ 650. ಮಿಸ್ಟರ್ ಕ್ಲೀನ್. ಅದು ಮಿಸ್ಟರ್ ಕ್ಲೀನ್. ಅದರಲ್ಲಿ ಬೇಸಿಕ್ ಮಾಡಲ್. ಇದು ಮಿಸ್ಟರ್ ರೆಡ್. ಅದು ರಾಕರ್ ರೆಡ್. ಇದು ರಾಕರ್ ರೆಡ್, ಅದು ಮಿಸ್ಟರ್ ಕ್ಲೀನ್. ಹಾಂ, ಜಸ್ಟ್ ಕಲರ್ ಮೇಲೆ ಪ್ರೈಸ್ ವೇರಿಯೇಷನ್ ಆಗುತ್ತೆ ನಿಮಗೆ. ಇದೆಷ್ಟು ಹಂಗಾದ್ರೆ? ಇದು 485. 485. ನೆಕ್ಸ್ಟು ಇನ್ಯಾವ್ದು ಬೈಕ್ ತೋರಿಸಿಲ್ಲ? ಬರುತ್ತೆ ನಿಮಗೆ ಫುಲ್ ಕ್ಲಾಸಿಕ್ ಅಲ್ಲಿ ಟಾಪ್ ಅಂಡ್ ವೆಹಿಕಲ್. ಇವು ಇದೆಲ್ಲ ಎಷ್ಟು ಪ್ರೈಸ್ ಸ್ಟಾರ್ಟಿಂಗು? ಇದು ನಿಮಗೆ 3,05,000 ಆನ್ ರೋಡ್ ಪ್ರೈಸ್, ಇನ್ಕ್ಲೂಡಿಂಗ್ ಎಲ್ಲ ಸೇರಿ, ಆಕ್ಸೆಸರೀಸ್, ವಾರಂಟಿ ಎಲ್ಲ ಸೇರಿ 3,05,000 ಅಷ್ಟೇ. ಮೈಲೇಜು ಹೋಗಿ ಸೇಮ್ 350cc ಎಲ್ಲ ಮೇಲೆ ಸೇಮ್ ಬರುತ್ತೆ ನಿಮಗೆ, 35 ಇಂದ 42. ಕಂಡೀಷನ್ ಅಪ್ಲೈ ಅಂತ ಹೇಳ್ಬಿಡಿ, ಆಮೇಲೆ ಬಂದು ಕೇಳ್ಬಿಡ್ತಾರೆ. ಅಬೌವ್ 350 ಮೈಲೇಜ್ ಬರುತ್ತೆ ಸರ್. ಇದೆಲ್ಲ ಮ್ಯಾಟ್ ಫಿನಿಶ್ ಅನ್ಸುತ್ತಲ್ಲ? ಎಲ್ಲ ಮ್ಯಾಟ್ ಫಿನಿಶ್. ಇದೆಲ್ಲ ಮ್ಯಾಟ್ ಫಿನಿಶ್. ಇವಾಗ ಬರ್ತಿರೋ ಗಾಡಿ ಎಲ್ಲ E20. ಅದಕ್ಕೇನಾದರೂ E10 ಪೆಟ್ರೋಲ್ ಹಾಕ್ಸಿದ್ರೆ ಏನು ಪ್ರಾಬ್ಲಮ್ ಏನಾಗಲ್ಲ? ಅದು ಗೊತ್ತಿಲ್ಲ, ಅದೊಂದು ಡೌಟ್ ಇತ್ತು. ಬೈಕ್ ಹತ್ರ ಇಟ್ಕೋಬೇಕು, ಕೆಲಸ ಅಲ್ಲ. ಇನ್ಯಾವ್ದಾದ್ರು ಬೈಕ್ ತೋರಿಸಿಲ್ವಾ ನಾವು? ತೋರಿಸೋವಂಥದ್ದು ಯಾವುದಾದ್ರು ಇದೆಯಾ? ಹಿಮಾಲಯನ್ ಇದೆಯಾ? ಹಿಮಾಲಯನ್ ಇದೆ. ಆಚೆ ಇದೆ, ಮಳೆ ಬರ್ತಿದೆ. ಇದಲ್ಲ ಮಾನ ಬ್ಲಾಕ್. ಕ್ಲಾಸಿಕ್ ಅಂದರೆ ಯಾವ್ದು ಹೇಳಿ ಹೋಗೋದು ಜಾಸ್ತಿ ಅಂದಿದ್ದು? ಇದೆ ಇದೆ ಇದೆ. ಇದು ಫುಲ್ ಟಾಪ್ ಅಂಡ್ ವೆಹಿಕಲ್. ನೀವು ಹಾಂ, 3 lakh ಇದಕ್ಕೆ ನ್ಯಾವಿಗೇಷನ್ ಎಲ್ಲ ಬರುತ್ತೆ ನೋಡಿ. ಟಾಪ್ ಎಂಡಲ್ಲಿ. ಇಲ್ಲಿ ರಾಯಲ್ ಎನ್ಫೀಲ್ಡ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಇದಲ್ಲೇ ನ್ಯಾವಿಗೇಷನ್ ಎಲ್ಲ ನಿಮಗೆ ಶೋ ಆಗುತ್ತೆ. ಓಕೆ, ಇದು ಆಫ್ ರೋಡ್ ಮಾಡೋಕ್ಕಾಗಲ್ಲ ಅನ್ಸುತ್ತಲ್ಲ? ಆಗುತ್ತಾ? ಎಲ್ಲ ರಾಯಲ್ ಎನ್ಫೀಲ್ಡ್ ಆಫ್ ಲೋಡ್ ಆಗುತ್ತಾ? ಆಫ್ ಲೋಡ್ ಅಲ್ಲ, ಆಫ್ ರೋಡ್. ಆಫ್ ರೋಡ್. ಓಕೆ, ಏನೋ ಗೊತ್ತಿಲ್ಲ ಸಖತ್ತಾಗಿದೆ. ಬಗ್ಗೆ ತೋರಿಸ್ತೀನಿ. ಎಲೆಕ್ಟ್ರಿಕ್ಕಿಂದ ಯಾಕೆ ತರಿಸಿಲ್ಲ? ಸರ್ ಅದು ಇನ್ನೂ ನಮಗೆ ಹಾಸನ್ಗೆ ಟೈ ಅಪ್ ಆಗಿಲ್ಲ, ಜಸ್ಟ್ ಬೆಂಗಳೂರು ಶೋರೂಮಲ್ಲಿ ಒಂದೇ ಇರೋದು. ಒಂದೇ ಇರೋದು. ಓಕೆ,
ಇನ್ನೊಂದು ಇನ್ನು ಸಿ ಸಿ ಇದೆ, ಹಿಮಾಲಯನ್ ಇದೆ 450 cc, ಹಾಂ 440. ಹಿಮಾಲಯ ಎಷ್ಟು? ಹಿಮಾಲಯನ್ 420 ಇಂದ ಸ್ಟಾರ್ಟಿಂಗ್ ಇದೆ. ಟಾಪ್ ಎಂಡ್ ಬಂದ್ಬಿಟ್ಟು 460. 420 ಸ್ಟಾರ್ಟಿಂಗ್ ಹಿಮಾಲಯ. 420 ಇಂದ. ಹಂಗಾದ್ರೆ ನೀವು ನೀವು ಯಾವ್ದು ಕೊಡಿಸ್ತೀಯ ಇವಾಗ? ನೀವು ಯಾವ್ದು ಕೊಡಿಸ್ತೀಯ? ಹಲೋ, ಅವ್ರಿಗೆ ಮೈಕ್ ಕೊಟ್ಬಿಟ್ಟು ಎಲ್ಲ ರೆಕಾರ್ಡ್ ಆಗುತ್ತೆ ಇವಾಗ ಅವ್ರು ಮಾತಾಡೋದು. ಮನೆಗೆ ಹೋಗೋಣ ಬಾ. ಹಿಮಾಲಯ ನೋಡ್ಕೊಂಡು ಹೋಗೋಣ ಬಾ. ಆಚೆ ಸಿಗ್ತೀವಿ ತಡೀರಿ. ಅದು ಹಿಮಾಲಯ ಅವರು ಮಳೆ ಬರ್ತಿದ್ಯಲ್ಲ, ನೋಡೋಣ. ಪಾಪ ಅವರು ನೆಂದೋಗ್ಬಿಡ್ತಾರೆ ಆಮೇಲೆ. ಹಾಂ, ಇದೊಂದು ಬೈಕ್ ತೋರ್ಸೋದು ಬಿಟ್ಟು 4.5 ಆಫ್ ರೋಡಿಂಗ್ ಹೊಸ ಹಿಮಾಲಯನು. ಇದೇ ಹಿಮಾಲಯನಾ? ಅದೇ ಹಿಮಾಲಯನ ನೋಡಿ. ಅಷ್ಟನ್ನ ಫುಲ್ಲು ಮಳೆ ಬಂದು ಎಷ್ಟು ಚೆನ್ನಾಗಿದೆ ವೆದರ್ ಅಂತ. ವೆದರ್ ಮಾತ್ರ ಸೂಪರು. ಹಾಂ, ಈಗ ಬೈಕು ಫೈನಲ್ ಆಗಿ ನಿಮಗೆ ಯಾವ್ದು ಬೇಕು? ನಾನು ಆ್ಯಕ್ಚುಲಿ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡಲ್ಲ. ಕಾಲೇಜ್ ಆಗಿದ್ದಿದ್ರೆ ಇನ್ವೆಸ್ಟ್ ಮಾಡ್ತಾ ಇದ್ದೆ. ಇವಾಗ ನಮ್ಮದು ಮದುವೆ ಆಗಿ ಫ್ಯಾಮಿಲಿ ಮ್ಯಾನ್ ಆಗಿದ್ದೀನಿ. ಸೊ ನನ್ನ ಹೆಂಡತಿ ಅಪ್ಪ ಅಮ್ಮನ ಸೇಫ್ಟಿನೇ ನೋಡ್ತಿರ್ತೀವಿ. ಸೊ ಇದೊಂದು 3 ಲಕ್ಷ ಅಂದರೆ ಇನ್ನೊಂದು 3 ಲಕ್ಷ ಹಾಕಿದ್ರೆ ಕಾರ್ ತಗೋಬೋದು ಸೆಕೆಂಡ್ ಹ್ಯಾಂಡ್ ಅಂತ ಆ ಮೈಂಡ್ ಸೆಟ್ಟಲ್ಲಿ ನಾನಿದ್ದೀನಿ. ಬಟ್ ಬೈಕ್ ಲವರ್ಸ್ ತುಂಬ ಜನ ಇರ್ತಾರೆ. ನನಗೆ ಅವಾಗಂತೂ ಈ ಥರ ಬೈಕ್ ತಗೋಬೇಕು, ಆಫ್ ರೋಡಿಂಗ್ ಮಾಡಬೇಕು ಅಂತ ತುಂಬ ಆಸೆ. ರಾಯಲ್ ಎನ್ಫೀಲ್ಡ್ ಒಂಥರ ಡ್ರೀಮ್ ಬೈಕ್ ಅಂತಾನೆ ಹೇಳ್ಬೋದು ಎಲ್ಲ ಹುಡುಗರಿಗೂ. ಮೇ ಬಿ ನನ್ನ ಪ್ರಕಾರ ಎಲ್ಲ ಹುಡುಗರಿಗೂ ಅನ್ಸುತ್ತೆ. ಕಾಂಟಿನೆಂಟಲ್ ಇಲ್ಲಿ ನಿಂತಿದೆಯಲ್ಲ ನೋಡಿ, ಇದೇ ನನ್ನ ಡ್ರೀಮ್ ಬೈಕ್ ಆಗಿದ್ದು. ಸೊ ಮದುವೆ ಆದಮೇಲೆ ಅಲ್ಲಿ ಇನ್ನೊಂದು ನೀನು ಇಷ್ಟಪಡ್ತಿದ್ದಲ್ಲ ಇಲ್ಲಿ ನಿಂತಿದೆಯಲ್ಲ ಇಂದ, ಹಾಂ, ಈ ಬೈಕ್ ಇಷ್ಟ ಆಗಿತ್ತು. ಈ ಬೈಕು ಅದು ಕಂಫರ್ಟ್, ಆರಾಮಾಗಿ ನೀನೇನಾದ್ರು ಲಾಂಗ್ ಹೋಗ್ತೀಯ ಅಂದರೆ ಅದ್ರಲ್ಲಿ ಆರಾಮಾಗಿ ಹೋಗ್ಬೋದು. ಬಟ್ ಈ ಬೈಕು ನನ್ನ ಡ್ರೀಮ್ ಬೈಕು. ಇದು ಮದುವೆ ಆದಮೇಲೆ ಅದು ನನ್ನ ಡ್ರೀಮ್ ಬೈಕು. ಸೊ ಆ ಥರ ನನ್ನ ಬರ್ತಡೇ ಇದೆ. ಬಟ್ ನನಗೇನು ಬೈಕ್ ಬೇಡ. ಏನು ಗೊತ್ತಾ, ಹುಡುಗಿ ಆದವರು ನಾವು ಎಂಥ ಪರಿಸ್ಥಿತಿನಲ್ಲಿ ಇದ್ರೂ ಕೂಡ ನಮ್ಮನ್ನು ಇಷ್ಟಪಡ್ತಾರೆ. ಅವ್ರಿಗೆ ಇದೇ ಬೈಕ್ ಇರಬೇಕು, ಅದೇ ಬೈಕ್ ಇರಬೇಕು ಅಂತ ಏನಿಲ್ಲ. ಇವಾಗ ನಾವು ಬಂದಿರೋದು ಯಾವುದು ಸ್ಕೂಟಿನಲ್ಲಿ ಅಲ್ವಾ, ಆಕ್ಸೆಸ್ ಅಲ್ಲಿ. ನಮ್ಮ ಹುಡುಗಿರಿಗೆ ಏನ್ ಇಷ್ಟ ಗೊತ್ತಾ, ನಮ್ಮ ಹುಡ್ಗಂಗೆ ಒಂದು ಒಳ್ಳೆ ಗಾಡಿ ಕೊಡಿಸ್ಬೇಕು, ನನ್ನ ಹುಡುಗ ಹಂಗೆ ಓಡಾಡ್ಬೇಕು, ಹಿಂಗೆ ಓಡಾಡ್ಬೇಕು ಅನ್ನೋದೊಂದು ಡ್ರೀಮ್ ಇರುತ್ತೆ. ಬೇಡ, ಟೈಮ್ ಬರುತ್ತೆ, ಇವಾಗ ಅಷ್ಟು ಬಜೆಟ್ ಇಲ್ಲ. ಆಮೇಲೆ ನನಗೂ ಕೂಡ ತುಂಬಾ ಡ್ರೀಮ್ ಇತ್ತು ಆ ಟೈಮಲ್ಲಿ. ನಾನು ನನ್ನ ಹುಡ್ಗಂಗೆ ನಾನೇ ದುಡ್ದ್ಬಿಟ್ಟು ಬೈಕ್ ಕೊಡಿಸ್ಬೇಕು, ಅದೆಲ್ಲ ತುಂಬಾ ಡ್ರೀಮ್ ಇತ್ತು. ಬಟ್ ಆಗ್ಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಬೈಕ್ ಕೊಡಿಸ್ಲೇಬೇಕು ಅಂತ ಏನಿಲ್ಲ ಬಾ. ಇವಾಗ ಚೆನ್ನಾಗಿದ್ದೀವಲ್ಲ, ಲೈಫಲ್ಲಿ ಚೆನ್ನಾಗಿರ್ಬೇಕಷ್ಟೇ. ಬನ್ನಿ ಹೋಗೋಣ. ಸೊ ಕಟ್ ಮಾಡ್ಬಿಟ್ಟು ನೆಕ್ಸ್ಟು ಕಟ್ ಮಾಡ್ತಿದ್ಯಾ? ಇಲ್ಲ. ಸರಿ, ನಮ್ಮ ಬೈಕಲ್ಲಿ ಸಿಗೋಣ. ನಮ್ಮ ಬೈಕಲ್ಲಿ ಆ ಕಡೆ ಅಲ್ಲಿ ನಿಲ್ಸಿದ್ದೀನಿ, ಅಲ್ಲಿ ಹೋದಾಗ ಸಿಗೋಣ. ಬಾಯ್. ಇದು ನೋಡಿ, ನಮ್ಮ ಅಪ್ಪ ಮೊದಲನೇ ಟೈಮ್ ನನಗೆ ತೆಕ್ಕೊಟ್ಟಿದ್ದು ಬೈಕು. ಈ ಬೈಕ್ ಇದ್ದಾಗ್ಲಿಂದನೂ ಇವಳು ನನ್ನ ಜೊತೆನೇ ಇದ್ದಾಳೆ. ಸೊ ಇದನ್ನ ಮಾರಕ್ಕೆ ಮನಸ್ಸಿಲ್ಲ. ಸೊ ಈ ಬೈಕಿಗೆ ಬಿದ್ದವಳೆ. ನಾನು ಸೈಕಲ್ ಇದ್ದಿದ್ರು ಕೂಡ ಬೀಳ್ತಿದ್ಲು ಅನ್ಸುತ್ತೆ. ಅವಾಗ ನನ್ನ ಹತ್ರ ಬೈಕೇ ಇರಲಿಲ್ಲ ಅಲ್ವಾ, ನೀನು ನನ್ನನ್ನು ಲವ್ ಮಾಡೋದಕ್ಕೆ ಒಪ್ಕೊಂಡಾಗ. ನಾನೇ ಒಂದೊಂದ್ಸಲ ಕರ್ಕೊಂಡು ಬರ್ತಿದ್ದೆ. ಸೊ ಓಕೆ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.